ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅನು ಅರ್ಚನಾ. ವೆಲ್ಕಮ್ ಟು ಗುಡ್ ಲರ್ನಿಂಗ್ ಕೀಪ್ ಲರ್ನಿಂಗ್. ಈ ಒಂದು ವಿಡಿಯೋದಲ್ಲಿ BCom 4th ಸೆಮಿಸ್ಟರ್ಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಯೂನಿಟ್ 2 ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಆಫ್ ಎ ಕಂಪನೀಸ್. ಈ ಒಂದು ವಿಡಿಯೋದಲ್ಲಿ ಥಿಯರಿ ಪಾರ್ಟನ್ನು ನೋಡೋಣ. ಥಿಯರಿ ಪಾರ್ಟಲ್ಲಿ ನಾವು ಏನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊತೀವಿ ಅಂದರೆ ಮೀನಿಂಗ್ ಆಫ್ ಮರ್ಜರ್, ಮೀನಿಂಗ್ ಆಫ್ ಅಕ್ವಿಸಿಷನ್, motives behind amalgamation and differences between amalgamation and takeover ಅಥವಾ acquisition, and finally we will learn accounting treatment. Let's know one by one. First one, meaning of merger. What is meaning of merger? See, chapter name itself merger and acquisition of a company. What is mean by merger? Merger means two companies combined and start a new company, or the merger means the fusion of two or more than two companies voluntarily to from a new company. ಅಂದರೆ ಮರ್ಜರ್ ಅಂದರೆ ಎರಡು ಕಂಪನಿಗಳು ಒಂದಾಗಿ ಹೊಸ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ರೀಸನ್ಸ್ ಏನೇನಿದೆ ಅಂತ ನಾನು ಮತ್ತೆ ಹೇಳ್ತೀನಿ. ಮತ್ತು ಟಾಪಿಕ್ ಇದೆ, ಎರಡು ಕಂಪನಿ ಒಂದು ಕಂಪನಿಯಾಗಿ ಹೊಸ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಎ ಆ್ಯಂಡ್ ಬಿ ಕಂಪನಿ ಇಸ್ ದೇರ್. ಎ ಆ್ಯಂಡ್ ಬಿ ಕಂಪನಿ ಈಸ್ ಮರ್ಜಿಂಗ್ ಆ್ಯಂಡ್ ಸ್ಟಾರ್ಟ್ ಎ ನ್ಯೂ ಕಂಪನಿ, ದಟ್ ಈಸ್ ಸಿ ಕಂಪನಿ. ಎ ಅನ್ನೋ ಒಂದು ಕಂಪನಿ ಮತ್ತು ಬಿ ಅನ್ನೋ ಒಂದು ಕಂಪನಿ ಸೊಸೈಟಿಯಲ್ಲಿ ರನ್ ಆಗ್ತಿರುತ್ತೆ. ಆ ಎರಡೂ ಕಂಪನಿ ಒಂದು ಕಂಪನಿಯಾಗಿ ಇನ್ನೂ ಒಂದು ಹೊಸ ಕಂಪನಿಯನ್ನು ಸ್ಟಾರ್ಟ್ ಮಾಡುತ್ತೆ, ಅದು ಸಿ ಕಂಪನಿ. ಇದನ್ನು ಮರ್ಜರ್ ಅಂತ ಕರಿತೀವಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್. ಮರ್ಜರ್ ಅಂದರೆ ಸಿಂಪಲ್ ಥಿಂಗ್, ಟೂ ಕಂಪನೀಸ್ ಒಂದಾಗ್ಬಿಟ್ಟು ನ್ಯೂ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಒನ್, ಮೀನಿಂಗ್ ಆಫ್ ಅಕ್ವೈಸೇಷನ್. ವಾಟ್ ಈಸ್ ಮೀನಿಂಗ್ ಆಫ್ ಅಕ್ವೈಸೇಷನ್? Acquisition means when one entity purchases the business of another entity, it is known as takeover ಅಥವಾ acquisition. It means a famous company or big company is taking over or purchasing a old company or small company. ಅಂದರೆ ಒಂದು ಬಿಗ್ ಕಂಪನಿ, ದೊಡ್ಡ ಒಂದು ಕಂಪನಿ ಚಿಕ್ಕ ಒಂದು ಕಂಪನಿಯನ್ನು ಟೇಕ್ ಓವರ್ ಮಾಡುತ್ತೆ, ಅಂದರೆ ಪರ್ಚೇಸ್ ಮಾಡುತ್ತೆ. ಮೆನಿ ರೀಸನ್ಸ್, ಬಿಕಾಸ್ ಸ್ಮಾಲ್ ಬಿಸ್ನೆಸ್ ಅನ್ನೋದು ಸರಿಯಾಗಿ ಪ್ರಾಫಿಟ್ ಮಾಡ್ದಿರ ಇರೋದ್ರಿಂದ, ಸೇಲ್ ಮಾಡೋದ್ರಿಂದ ದೊಡ್ಡ ಕಂಪನಿ ಅವರು ಅದನ್ನು ಪರ್ಚೇಸ್ ಮಾಡ್ತಾರೆ. ಅದನ್ನು ಅಕ್ವೈಸೇಷನ್ ಅಂತ ಕರಿತೀವಿ. ಸಿಂಪಲ್ ಥಿಂಗ್, ಮರ್ಜರ್ ಅಂದರೆ ಎರಡು ಕಂಪನಿ ಒಂದು ಕಂಪನಿಯನ್ನು ಆಗಿ ಮರ್ಜರ್ ಆಗಿ ನ್ಯೂ ಕಂಪನಿಯನ್ನು ಸ್ಟಾರ್ಟ್ ಮಾಡೋದು. ಅಕ್ವೈಸೇಷನ್ ಅಂದರೆ ಬಿಗ್ ಕಂಪನಿ ಸ್ಮಾಲ್ ಕಂಪನಿಯನ್ನು ಟೇಕ್ ಓವರ್ ಮಾಡೋದು ಅಥವಾ ಪರ್ಚೇಸ್ ಮಾಡೋದನ್ನು ಅಕ್ವೈಸೇಷನ್ ಅಂತ ಕರಿತೀವಿ. ಐ ಹೋಪ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನೆಕ್ಸ್ಟ್ ಒನ್, ಮೋಟಿವ್ಸ್ ಬಿಹೈಂಡ್ ಅಮಲ್ಗಮೇಷನ್. ಮೋಟಿವ್ಸ್ ಬಿಹೈಂಡ್ ಅಮಲ್ಗಮೇಷನ್ ಅಂದರೆ ಅಮಲ್ಗಮೇಷನ್ ಆಗೋದಕ್ಕೆ, ಅಂದರೆ ಮರ್ಜರ್ ಆಗೋದಕ್ಕೆ, ಮರ್ಜಿಂಗ್ ಆಗೋದಕ್ಕೆ, ಟೂ ಕಂಪನೀಸ್ ಮರ್ಜಿಂಗ್ ಆಗಬೇಕು ಅಂದರೆ ಯಾವುದೆಲ್ಲ ರೀಸನ್ಸ್ ಇರುತ್ತೆ, ಯಾವುದೆಲ್ಲ ಇಂಟೆನ್ಷನ್ ಇರುತ್ತೆ, ಯಾವ ಇಂಟೆನ್ಷನ್ ಮೇಲೆ ಅವರು ಮರ್ಜ್ ಆಗ್ತಾರೆ, ಏನಂದರೆ ಅಕ್ವೈಸೇಷನ್ ಮಾಡ್ತಾರೆ ಅಂದರೆ ಟು ಅವಾಯ್ಡ್ ಕಾಂಪಿಟೇಷನ್. ಹೌ ವಿ ಕ್ಯಾನ್ ಅವಾಯ್ಡ್ ದ ಕಾಂಪಿಟೇಷನ್ ಬೈ ಮರ್ಜಿಂಗ್. ಅಂದರೆ ಎರಡು ಕಂಪನಿ ಟು ಅವಾಯ್ಡ್ ದ ಕಾಂಪಿಟೇಷನ್, ನಮಗೆ ಯಾವುದೇ ಮಾರ್ಕೆಟಲ್ಲಿ ಇರೋ ಕಾಂಪಿಟೇಷನನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಮರ್ಜಿಂಗ್ ಆಗ್ತೀವಿ, ಎರಡು ಕಂಪನಿ ಒಂದಾಗ್ತೇವೆ. ಇವಾಗ ಫಾರ್ ಎಕ್ಸಾಂಪಲ್, ಐಡಿಯಾ ಏರ್ಟೆಲ್ ಅನ್ನೋದು ಫಸ್ಟು ಹೆಚ್ಚಿಗೆ ಒಂದು ಫೇಮಸ್ ಆಗ್ತಿತ್ತು. ಇವಾಗ ಐಡಿಯಾಗೆ 20% ಅನ್ನೋ ಒಂದು ಡಿಮ್ಯಾಂಡ್ ಇರುತ್ತೆ ಮಾರ್ಕೆಟಲ್ಲಿ, ಏರ್ಟೆಲ್ಗೆ 30% ಇರುತ್ತೆ. ಬಟ್ ಆಫ್ಟರ್ ಜಿಯೋ ಬಂದಮೇಲೆ ಜಿಯೋ ಅನ್ನೋದು ಹೆಚ್ಚಿಗೆ 50% ಮಾರ್ಕೆಟನ್ನು ತಗೊಂಡ್ಬಿಡ್ತು. ಸೊ ಈ 50%ಅನ್ನು ಕವರ್ ಮಾಡೋದಕ್ಕೆ ಏರ್ಟೆಲ್ಲು ಮತ್ತು ಈ ಐಡಿಯಾ ಏನು ಮಾಡ್ತಾರೆ ಅಂದರೆ ಎರಡು ಒಂದಾಗ್ತವೆ. ಎರಡು ಒಂದಾಗ ಅವು 50% ಒಂದೇ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದಾಗ 50% ಆಫ್ ಮಾರ್ಕೆಟ್ ಒಂದು ಏರ್ಟೆಲ್ಲು ಮತ್ತು ಐಡಿಯಾ ಅನ್ನೋದು
ಒಂದು ಕಂಪನಿ ಆದಾಗ ಅವು ಒಂದು ಕಂಪನಿಗೆ 50% ಮಾರ್ಕೆಟ್ ಅನ್ನೋದು ಬರುತ್ತೆ. ಈಗ ಕಾಂಪಿಟೇಷನ್ ಲೆಸ್ ಆಯಿತು. ಫಸ್ಟ್ ಏರ್ಟೆಲ್ಗೆ ಜಿಯೋನೂ ಇತ್ತು, ಐಡಿಯಾನೂ ಇತ್ತು. ಈಗ ಏರ್ಟೆಲ್ಲು ಮತ್ತು ಐಡಿಯಾ ಯಾವಾಗ ಒಂದಾಯಿತೋ ಆವಾಗ ಕಾಂಪಿಟೇಷನ್ ಅಂದು ಕಡಿಮೆ ಆಯಿತು. ಅದಕ್ಕೋಸ್ಕರ ಕಮೆಂಡ್ ಆಗ್ತಾರೆ. ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಅದು. ಮತ್ತು ಸೆಕೆಂಡ್ ಒನ್, ಟು ರೆಡ್ಯೂಸ್ ದ ಕಾಸ್ಟ್. ಅಂದರೆ ಪ್ರೊಡಕ್ಷನ್ ಕಾಸ್ಟ್ ಆಗಿರ್ಬೋದು, ಅದನ್ನು ರೆಡ್ಯೂಸ್ ಮಾಡೋಕ್ಕೆ. ಅಂದರೆ ಯಾವಾಗ 2 ಕಂಪನಿ ಒಂದಾಗ್ತಾವೋ ಆವಾಗ ನಮಗೆ ಎಕ್ಸ್ಪೆನ್ಸಸ್ಸು ಕಡಿಮೆ ಆಗುತ್ತೆ ಅಲ್ವಾ. ಎಲ್ಲ ಒಂದು ಕಂಪನಿಯ ಎಕ್ಸ್ಪೆನ್ಸಸ್ಸು ಮತ್ತು ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ಸು ನಾವು 2 ಕಂಪನಿ ಒಂದಾದಾಗ ಆ ಕಂಪನಿನೂ ಸ್ವಲ್ಪ ಹಾಕುತ್ತೆ, ಈ ಕಂಪನಿನೂ ಸ್ವಲ್ಪ ಹಾಕುತ್ತೆ. ಆವಾಗ ನಮಗೆ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಮೂರನೇ ರೀಸನ್ ಏನು, ಟು ಹ್ಯಾವ್ ಎ ಫಿನಾನ್ಷಿಯಲ್ ಗೈನ್. ಅಂದರೆ ಈಗ ಏರ್ಟೆಲ್ಗೆ ಒಂದು ಎ ಅನ್ನೋ ಒಂದು ಕಂಪನಿಯನ್ನು ಇಸ್ಕೊಳ್ಳೋಣ, ಮತ್ತು ಬಿ ಅನ್ನೋ ಒಂದು ಕಂಪನಿಯನ್ನು ಇಸ್ಕೊಳ್ಳೋಣ, ಮತ್ತು ಸಿ ಅನ್ನೋ ಒಂದು ಕಂಪನಿಯನ್ನು ಇಸ್ಕೊಳ್ಳೋಣ. ಸಿ ಅನ್ನೋ ಒಂದು ಕಂಪನಿಗೆ ಮೋರ್ ಡಿಮ್ಯಾಂಡು ಇನ್ ಮಾರ್ಕೆಟ್ ಆ್ಯಂಡ್ ಎ ಅನ್ನೋ ಕಂಪನಿಗೆ ಸ್ವಲ್ಪ ಲೆಸ್ ಡಿಮ್ಯಾಂಡ್ ಇರುತ್ತೆ. ವೆನ್ ಬಿ ಕಂಬೈನ್ಡ್ ವಿತ್ ಸಿ, ಅಂದರೆ ಬಿ ಅನ್ನೋ ಒಂದು ಕಂಪನಿ ಸಿ ಅನ್ನೋ ಒಂದು ಕಂಪನಿಯಲ್ಲಿ ಮರ್ಜ್ ಆದರೆ ಅದರಿಗಿರೋ ನೇಮು ಇದ್ರಿಗೆ ಬರುತ್ತೆ. ಆವಾಗ ಅದರ ಫಿನಾನ್ಷಿಯಲ್ ಗೈನ್ ಹೆಚ್ಚಾಗುತ್ತೆ. ಹೆಂಗಪ್ಪ ಅಂದರೆ ಫಸ್ಟ್ ಬಂದ್ಬಿಟ್ಟು ಶೇರ್ಸ್. ನಾವು ಯಾವಾಗ ಒಳ್ಳೆಯ ಒಂದು ಕಂಪ್ನಿಯೊಂದಿಗೆ ಮರ್ಜ್ ಆಗ್ತೀವೋ ಆವಾಗ ಅವರ ಶೇರ್ ಒಂದು ಗುಡ್ವಿಲ್ ಅನ್ನೋದು ನಮಗೆ ಬರುತ್ತೆ. ಆಗ ನಮ್ಮ ಶೇರ್ ಬೆಲೆನೂ ಜಾಸ್ತಿ ಆಗುತ್ತೆ ಮತ್ತು ನಮಗೆ ಫಿನಾನ್ಷಿಯಲ್ ಬೆನಿಫಿಟ್ಸ್ ಇರುತ್ತೆ. ಅಷ್ಟೇ ಅಲ್ಲ, ಮತ್ತು ಅವರು ನಮಗೆ ಒಂದು ಫಿನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡೋದ್ರಿಂದ ನಮಗೆ ನಮ್ಮ ಒಂದು ಕಂಪನಿ ಹೆಚ್ಚಿಗೆ ಗ್ರೋತ್ ಆಗೋಕ್ಕೆ. ಮತ್ತು ಫೋರ್ತ್ ಒನ್, ಟು ಅಚೀವ್ ಗ್ರೋತ್. ಇವಾಗ ನಾನು ಹೇಳಿದೆ ಫಿನಾನ್ಷಿಯಲ್ ಗೈನ್ ಅಂದರೆ ನಮ್ಗೆ ಯಾವಾಗ ಕ್ಯಾಪಿಟಲ್ ಅನ್ನೋದು ಬರುತ್ತೋ ಆವಾಗ ನಮ್ಮ ಫಿನಾನ್ಷಿಯಲ್ ಗ್ರೋತ್ ಯಾವಾಗ ಆಗುತ್ತೋ ನಮ್ಮ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದರ ಮೂಲಕ ನಮ್ಮ ಒಂದು ಪ್ರಾಫಿಟ್ ಜಾಸ್ತಿ ಆದಾಗ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆದಾಗ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆದಾಗ ನಮ್ಮ ಗ್ರೋತ್ ಅನ್ನೋದು ಆಟೋಮೆಟಿಕ್ಕಾಗಿ ಆಗುತ್ತೆ. ವಿ ಕ್ಯಾನ್ ಅಚೀವ್ ದ ಗ್ರೋತ್ ಇನ್ ದ ಬಿಸ್ನೆಸ್. ಆ್ಯಂಡ್ ಫಿಫ್ತ್ ಒನ್, ಟು ಅಚೀವ್ ದ ಡೈವರ್ಸಿಫಿಕೇಷನ್ ಅಂದರೆ ವೈವಿಧ್ಯತೆ. ಡೈವರ್ಸಿಫಿಕೇಷನ್ ಅಂದರೆ ವೈವಿಧ್ಯತೆ. ಅದನ್ನು ನಾವು ಅಚೀವ್ ಮಾಡ್ಬೋದು. ಹೇಗಪ್ಪ ಅಂದರೆ ನಾವು ಯಾವಾಗ ಬೇರೆ ಒಂದು ಕಂಪನಿಯಲ್ಲಿ ಮರ್ಜಿಂಗ್ ಆಗ್ತೀವೋ ಅಂದರೆ ಸೇರ್ಕೊಳ್ತೀವೋ ಅವರಲ್ಲಿರುವಂಥ ಒಂದು ಬೇರೆ ಬೇರೆ ರೀತಿಯಾದ ಟೆಕ್ನಿಕ್ಸನ್ನು ನಾವು ಯೂಸ್ ಮಾಡ್ಕೊತೀವಿ. ಮತ್ತು ನಮ್ಮಲ್ಲಿ ಯಾವುದೆಲ್ಲ ಒಂದು ಟೆಕ್ನಿಕ್ಸ್ ಇರುತ್ತೋ ಅದನ್ನು ಅವರು ಯೂಸ್ ಮಾಡ್ಕೊತಾರೆ. ಇದರಿಂದ ವೈವಿಧ್ಯತೆ ಅನ್ನೋದನ್ನು ಕಾಣ್ತೀವಿ. ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಟೆಕ್ನಿಕ್ಸ್ ನಾವು ಯೂಸ್ ಮಾಡ್ಕೊತೀವಿ, ಅದು ನಮಗೆ ಹೆಲ್ಪ್ ಆಗುತ್ತೆ. ಅದು ಒಂದು ರೀಸನ್. ಅಮಾಲ್ಗಮೇಷನ್ ಅಂದರೆ ಮರ್ಜಿಂಗ್ ಆಗೋದಕ್ಕೆ ಅದು ಕೂಡ ಒಂದು ರೀಸನ್ ಅಂತ. ಓಕೆ, 3 ಕಾನ್ಸೆಪ್ಟ್ಸನ್ನು ಅರ್ಥ ಆಯಿತಾ? ವಾಟ್ ಈಸ್ ಮೀನ್ ಬೈ ಮರ್ಜಿಂಗ್ ಆ್ಯಂಡ್ ಮೀನಿಂಗ್ ಆಫ್ ಅಕ್ವೈಸೇಷನ್ ಆ್ಯಂಡ್ ಯಾಕೆ ಮರ್ಜರ್ ಆಗ್ತವೆ 2 ಕಂಪನೀಸ್ ಅನ್ನೋದು ರೀಸನ್ಸು ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಅಮಾಲ್ಗಮೇಷನ್ ಆ್ಯಂಡ್ ಟೇಕ್ ಓವರ್ ಅಥವಾ ಅಕ್ವೈಸೇಷನ್. ಅಕ್ವೈಸೇಷನ್ ಅಂದರೆ ಟೇಕ್ ಓವರ್ ಆ್ಯಂಡ್ ಅಮಾಲ್ಗಮೇಷನ್ ಅಂದರೆ ಮರ್ಜರ್. ಇದ್ರಿಗೆ ಎರಡಕ್ಕೂ ಡಿಫ್ರೆನ್ಸಸ್ ಏನಪ್ಪ ಅಂದರೆ ಬೇಸಿಕ್ಸ್ ಏನಪ್ಪ, ಮೀನಿಂಗ್ ಇಟ್ ಸೆಲ್ಫ್ ಟೆಲಿಂಗ್ ಅಮಾಲ್ಗಮೇಷನ್ ಮೀನ್ಸ್ 2 ಕಂಪನೀಸ್ ಟುಗೆದರ್ ಆ್ಯಂಡ್ ಸ್ಟಾರ್ಟ್ ಎ ನ್ಯೂ ಕಂಪನಿ. 2 ಕಂಪನಿಗಳು ಒಂದಾಗಿ ಒಂದು ನ್ಯೂ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತವೆ. ಮತ್ತು ಟೇಕ್ ಓವರ್ ಅಕ್ವೈಸೇಷನ್ ಅಂದರೆ ಒಂದು ಬಿಗ್ ಕಂಪನಿ ಸ್ಮಾಲ್ ಕಂಪನಿಯನ್ನು ಪರ್ಚೇಸ್ ಮಾಡೋದು. ಸಿ, ವೆನ್ ಒನ್ ಎಂಟಿಟಿ ಪರ್ಚೇಸ್ ದ ಬಿಸ್ನೆಸ್ ಆಫ್ ಅನದರ್ ಎಂಟಿಟಿ ಇಟ್ ಈಸ್ ನೋನ್ ಆಸ್ ಟೇಕ್ ಓವರ್. ಒಂದು ಬಿಸ್ನೆಸ್ಸು ಸ್ಮಾಲ್ ಬಿಸ್ನೆಸ್ ನಡೀತಾ ಇರುತ್ತೆ, ಅದನ್ನು ಬಿಗ್ ಬಿಸ್ನೆಸ್ಸು ಪರ್ಚೇಸ್ ಮಾಡೋದು, ಇನ್ನೊಂದು ಟೇಕ್ ಓವರ್ ಮಾಡೋದನ್ನು ನಾವು ಅಕ್ವೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಫ್ರೆನ್ಸ್ ಏನು? ಸೆಕೆಂಡು, ಫಾರ್ಮೇಷನ್ ಆಫ್ ಎ ನ್ಯೂ ಕಂಪನಿ. ಇಲ್ಲಿ ಅಮಾಲ್ಗಮೇಷನ್ನಲ್ಲಿ ಒಂದು ಹೊಸ ಕಂಪನಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಎ ಅನ್ನೋ ಒಂದು ಕಂಪನಿ ಬಿ ಅನ್ನೋ ಒಂದು ಕಂಪನಿ ಸೇರಿಕೊಂಡು ಒಂದು ನ್ಯೂ ಕಂಪನಿಯನ್ನು ಸ್ಟಾರ್ಟ್ ಮಾಡುತ್ತೆ. ಬಟ್ ಟೇಕ್ ಓವರ್ ಅಕ್ವೈಸೇಷನಲ್ಲಿ ನ್ಯೂ ಕಂಪನಿ ಅನ್ನೋದು ಫಾರ್ಮ್ ಆಗೋದಿಲ್ಲ. ಸ್ಮಾಲ್ ಕಂಪ್ನಿ ಏನಿರುತ್ತೋ ಅದರ ಅಥಾರಿಟಿ ಮಾತ್ರ ಬಿಗ್ ಕಂಪನಿ ಕಾಸು ಕೊಟ್ಟು, ಇನ್ನಂದರೆ ಶೇರ್ಸು ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಅಕ್ವೈಸೇಷನ್ ಮಾಡಿ ಮೀನ್ಸ್ ಪರ್ಚೇಸ್ ಮಾಡಿಬಿಟ್ಟು ಅದೇ ಒಂದು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡುತ್ತೆ.
ಹೊಸ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಲ್ಲ, ಇರೋ ಕಂಪನಿಯನ್ನೇ ಅದು ನಡೆಸ್ಕೊಂಡು ಹೋಗುತ್ತೆ. ಮತ್ತು ನೆಕ್ಸ್ಟ್ ಡಿಫ್ರೆನ್ಸ್ ಪರ್ಪಸ್. ವಾಟ್ ಈಸ್ ದ ಪರ್ಪಸ್ ಆಫ್ ಅಮಾಲ್ಗಮೇಷನ್ ಆ್ಯಂಡ್ ವಾಟ್ ಈಸ್ ದ ಪರ್ಪಸ್ ಆಫ್ ಅಕ್ವೈಸೇಷನ್? ಅಮಾಲ್ಗಮೇಷನ್ ಪರ್ಪಸ್ ಏನಪ್ಪ ಅಂದರೆ ಡಿಕ್ರೀಸಿಂಗ್ ದ ಕಾಂಪಿಟೇಷನ್ ಆ್ಯಂಡ್ ಇನ್ಕ್ರೀಸಿಂಗ್ ದ ಆಪರೇಷನಲ್ ಎಫಿಷಿಯನ್ಸಿ. ನಾನು ಫಸ್ಟಲ್ಲೇ ಹೇಳಿದ್ದೀನಿ, ವೆನ್ ಟೂ ಕಂಪನೀಸ್ ಆರ್ ಮರ್ಜಿಂಗ್ ದಟ್ ಟೈಮ್ ವಿ ಕ್ಯಾನ್ ಅವಾಯ್ಡ್ ದ ಕಾಂಪಿಟೇಷನ್ ಅನ್ನೋದನ್ನು ಅವಾಯ್ಡ್ ಮಾಡ್ಬೋದು. ಈಗ 4 ಇರೋ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ 2 ಕಂಪನಿ ಒಂದಾದಾಗ ನಮಗೆ ಕಾಂಪಿಟೇಷನ್ಗೆ ಎಷ್ಟು ಜನ ಇರ್ತಾರೆ? ಕೇವಲ 3 ಮಾತ್ರ, 2 ಮಾತ್ರ ಕಾಂಪಿಟೇಷನ್ ಇರುತ್ತೆ. ಆ ಥರ. ಮತ್ತು ಅಕ್ವೈಸೇಷನ್ಗೆ ಪರ್ಪಸ್ ಏನು, ಯಾವ ಕಾರಣದಿಂದ ಅಕ್ವೈಸೇಷನ್ ಮಾಡ್ತೇವೆ ಅಂದರೆ ಇನ್ಸ್ಟ್ಯಾಂಟ್ಯುಯೇಷನ್ ಗ್ರೋತ್. ಅಂದರೆ ಸ್ಮಾಲ್ ಕಂಪನಿ ಗ್ರೋತ್ ಆಗ್ತಿರಲ್ಲ ಮತ್ತು ಕಂಟಿನ್ಯೂಸ್ ಲಾಸಸ್ ಆಗ್ತಿರುತ್ತೆ. ಆವಾಗ ಆ ಕಂಪನಿ ರನ್ ಆಗೋಕ್ಕಾಗಲ್ಲ. ಆವಾಗ ಬಿಗ್ ಕಂಪನೀಸು, ಗ್ರೋತ್ ಕಂಪನೀಸು, ವೆಲ್ ರೆಪ್ಯೂಟೆಡ್ ಕಂಪನೀಸು ಅದನ್ನು ಟೇಕ್ ಓವರ್ ಮಾಡಿ ಅದನ್ನು ಡೆವಲಪ್ ಮಾಡೋಕ್ಕೆ ಅಕ್ವೈಸೇಷನನ್ನು ಮಾಡ್ತಾರೆ. ಸೈಜ್ ಆಫ್ ಎ ಕಂಪನೀಸ್ ಅಂದರೆ ಜನರಲಿ ದ ಸೈಜ್ ಆಫ್ ದ ಅಮಾಲ್ಗಮೇಷನ್ companies is more or less than same. Generally amalgamation ಅಂದರೆ ಒಂದು ಬಿಗ್ ಕಂಪನೀಸು ಸ್ಮಾಲ್ ಕಂಪ್ನಿಯನ್ನು ಪರ್ಚೇಸ್ ಮಾಡಿದಾಗ ಅದರ ಸೈಜ್ ಮೋರ್ ಆಗಿರುತ್ತೆ ಅಮಾಲ್ಗಮೇಷನ್ನಲ್ಲಿ. ಮತ್ತು ಜನರಲ್ಲಾಗಿ ಇನ್ನು ಅಕ್ವೈಸೇಷನ್, ಜನರಲಿ ದ ಸೈಜ್ ಆಫ್ ದ ಅಕ್ವೈಸೇಷನ್ ಕಂಪನೀಸ್ ಈಸ್ ಬಿಗ್ಗರ್ ದೆನ್ ದಟ್ ಆಫ್ ದ ಅಕ್ವೈರಿಂಗ್ ಕಂಪನಿ. ಅಂದರೆ ಈ ಒಂದು ಅಮಾಲ್ಗಮೇಷನ್ನಲ್ಲಿ ನಾವು ಯಾವಾಗಾದರೂ ಚೂಸ್ ಯಾರ ಜೊತೆ ಮರ್ಜ್ ಆಗಬೇಕು ಅನ್ನೋದು ಅದ್ರ ಬೇಸ್ ಮೇಲೆ, ಅಂದರೆ ಹೆಚ್ಚಿಗೆ ರೆಪ್ಯುಟೇಟೆಡ್ ಆಗಿರೋಂಥ ಒಂದು ಕಂಪ್ನಿ ಜೊತೆನೇ ಮರ್ಜಿಂಗ್ ಆಗ್ತೀವಿ, ಹೌದಾ ಅಲ್ವಾ? ನಾವು ಇನ್ನೊಂದು ಕಂಪ್ನಿಯಲ್ಲಿ ಪಾರ್ಟ್ನರ್ ಆಗಬೇಕು, ಇನ್ನೊಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡುವಾಗ ಯಾವಾಗೂ ನಾವು ರೆಪ್ಯುಟೇಡನ್ನು ಹೊಂದಿರೋ ಅಂಥ ಒಂದು ಕಂಪನಿಯಲ್ಲೇ ತಗೊತೀವಿ. ಆದರೆ ಈ ಅಕ್ವೈಸೇಷನಲ್ಲಿ ಆ ಥರ ಅಲ್ಲ. ಯಾವಾಗೂ ಲೆಸ್ ಅಂದರೆ ಚಿಕ್ಕ ಒಂದು ಕಂಪ್ನಿಯನ್ನು ದೊಡ್ಡ ಕಂಪನಿ ಪರ್ಚೇಸ್ ಮಾಡುತ್ತೆ. ದೊಡ್ಡ ಕಂಪನಿ ಯಾವತ್ತೂ ಚಿಕ್ಕ ಕಂಪನಿಯನ್ನು ಪರ್ಚೇಸ್ ಮಾಡುತ್ತೆ. ಆದರೆ ಅಮಾಲ್ಗಮೇಷನ್ನಲ್ಲಿ ಸ್ಮಾಲ್ ಕಂಪನಿ ಬಿಗ್ ಕಂಪನಿ ಜೊತೆ ಗ್ಯಾದರ್ ಆಗಿ ಹೊಸ ಕಂಪ್ನಿಯನ್ನು ಸ್ಟಾರ್ಟ್ ಮಾಡುತ್ತೆ. ಅರ್ಥ ಆಯಿತಾ? ಅರ್ಥ ಆಗಲಿಲ್ಲ ಅಂದರೂ ಮತ್ತೆ ನೀವು ಕಮೆಂಟ್ ಮಾಡಿ, ಐ ವಿಲ್ ಎಕ್ಸ್ಪ್ಲೇನ್ ದಟ್ ಒನ್. ಇದೇನೂ ಇಲ್ಲ, ಸೈಜ್ ಆಫ್ ಎ ಕಂಪನಿ ಅಂದರೆ ನಾವೇನಾದರೂ ಮರ್ಜಿಂಗ್ ಆಗಬೇಕು ಅಂದರೆ, ಒಂದು ಕಂಪ್ನಿ ಜೊತೆ ಮರ್ಜ್ ಆಗಬೇಕು ಅಂದರೆ ನಾವು ಬಿಗ್ ಕಂಪನಿಯನ್ನು ಸೆಲೆಕ್ಟ್ ಮಾಡ್ಕೊತೀವಿ ಅವ್ರ ಜೊತೆ ಕಂಬೈನ್ ಆಗಿ, ಯಾಕಂದರೆ ಅವ್ರಿಗೆ ಗುಡ್ ವಿಲ್ ಇರುತ್ತೆ. ಬಟ್ ಅಕ್ವೈಸೇಷನ್ ಬಂದರೆ ನಾವು ಯಾವತ್ತೂ ಸ್ಮಾಲ್ ಕಂಪನಿಯನ್ನು ಪರ್ಚೇಸ್ ಮಾಡ್ತೀವಿ. ಬಿಗ್ ಕಂಪನಿ, ವೆಲ್ ರೆಪ್ಯೂಟೆಡ್ ಕಂಪನಿ ಅವರು ಮಾರೋದಕ್ಕೆ ಇಷ್ಟಪಡೋದಿಲ್ಲ, ಯಾರೂ ಮಾರೋದು ಇಲ್ಲ. ಅದಕ್ಕೆ ಸ್ಮಾಲ್ ಕಂಪನಿಯನ್ನು ಪರ್ಚೇಸ್ ಮಾಡಿ ಅದನ್ನು ಡೆವಲಪ್ ಮಾಡ್ತೀವಿ. ಮತ್ತು ಲಾಸ್ಟ್ ಮಂತ್ ಲೀಗಲ್ ಫಾರ್ಮಾಲಿಟೀಸ್ ಅನ್ನೋದು ಅಮಾಲ್ಗಮೇಷನಲ್ಲಿ ಜಾಸ್ತಿ ಇರುತ್ತೆ. ಮೋರ್ ರೆಗ್ಯುಲೇಷನ್ಸ್, ಫಾರ್ಮಾಲಿಟೀಸ್. ಇನ್ ಕೇಸ್ ಆಫ್ ಅಕ್ವೈಸೇಷನ್ ಲೆಸ್ ರೆಗ್ಯುಲೇಷನ್ಸ್, ಬಿಕಾಸ್ ಇದು ಹೊಸ ಒಂದು ಕಂಪನಿ ಸ್ಟಾರ್ಟ್ ಆಗಿರೋದ್ರಿಂದ ಅದ್ರಿಗೆ ಸ್ಟಾರ್ಟಿಂಗಿಂದ ಇನ್ಕಾರ್ಪೊರೇಷನ್ ಆಗಲಿ ಇರ್ಬೋದು, ರಿಜಿಸ್ಟರ್ ಮಾಡೋದಾಗಿರ್ಬೋದು, ಎಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡೋದ್ರಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜಾಸ್ತಿ ಇರುತ್ತೆ. ನಾವು ಮತ್ತೆ ಸ್ಟಾರ್ಟಿಂದ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ ಅದನ್ನೆಲ್ಲ ಫಾಲೋ ಆಗಬೇಕಾಗುತ್ತೆ. ಆದರೆ ಅಕ್ವೈಸೇಷನಲ್ಲಿ ನನಗೆ ಇರೋ ಒಂದು ಕಂಪನಿಯಲ್ಲೇ ತಗೊಳ್ಳೋದ್ರಿಂದ ಅದು ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ. ಓನ್ಲಿ ನೇಮ್ ಶುಡ್ ಚೇಂಜ್ ಆ್ಯಂಡ್ ಅಥಾರಿಟಿ ಈಸ್ ಕಮ್ ಅಂಡರ್ ಬಿಗ್ ಕಂಪನಿ. ಅಂದರೆ ಪರ್ಚೇಸ್ ಮಾಡಿರೋ ಕಂಪನಿಗೆ ಅಥಾರಿಟಿ ಅನ್ನೋದು ಬರುತ್ತೆ ಅಷ್ಟೇ. This is about the difference between amalgamation and acquisition, guys. And let's next one final 5th concept in this video. ಇನ್ನೂ ಸ್ವಲ್ಪ ಇದೆ ಥಿಯರಿ ಪಾರ್ಟು, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಲಾಸ್ಟಾಗಿ ಅಕೌಂಟಿಂಗ್ ಟ್ರೀಟ್ಮೆಂಟ್, ಅಂದರೆ ಈ ಅಕೌಂಟಿಂಗ್ ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ ಈ ಒಂದು ಲೆಸನ್ನಲ್ಲಾಗಿರ್ಬೋದು, ಈ ಒಂದು ಸಬ್ಜೆಕ್ಟಲ್ಲಿ. ಅಂದರೆ ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಅನ್ನೋದು ಪರ್ಚೇಸ್ ಕನ್ಸಿಡರೇಷನ್, ಫಸ್ಟ್ ಅದನ್ನು ತಿಳ್ಕೊಬೇಕು. ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡೋಕ್ಕೂ ಮುಂದೆ ಪರ್ಚೇಸ್ ಕನ್ಸಿಡರೇಷನ್ ನಾವು ಈ ಒಂದು ಸಬ್ಜೆಕ್ಟಲ್ಲಿ, ಈ ಒಂದು ಯೂನಿಟಲ್ಲಿ
ಪರ್ಚೇಸ್ ಕನ್ಸಿಡರೇಷನ್ ಮೇಲೇ ಪ್ರಾಬ್ಲಮ್ಸ್ ಮಾಡೋದು. ಹಾಗಾದರೆ ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ಏನು? ಪರ್ಚೇಸ್ ಅಂದರೆ ನಿಮ್ಗೆ ಗೊತ್ತು, ಕೊಂಡ್ಕೊಳ್ಳೋದು. ಆದರೆ ಕನ್ಸಿಡರೇಷನ್ ಅಂದರೆ ಏನು? ಕನ್ಸಿಡರೇಷನ್ ನಥಿಂಗ್ ಬಟ್ ಅವ್ರಿಗೆ ಪ್ರತಿಫಲವಾಗಿ ನಾವೇನು ಕೊಡ್ತೀವಿ. ಇವಾಗ ಅಕ್ವೈಸೇಷನ್ ಮಾಡಿರ್ಬೋದು, ಇಲ್ಲಾಂದರೆ ಅಮಲ್ಗಮೇಷನ್ ಆದರೂ ಮಾಡಿರ್ಬೋದು. ನಾವು ಅವ್ರಿಗೆ ರಿಟರ್ನ್ಸ್ ಏನು ಕೊಡ್ತೀವಿ, ಒಂದು ಕಂಪ್ನಿಯನ್ನು ಟೇಕ್ ಓವರ್ ಮಾಡುವಾಗ ಅವ್ರಿಗೆ ರಿಟರ್ನ್ಸ್ ಏನು ಕೊಡ್ತೀವಿ ಅನ್ನೋದನ್ನೇ ಕನ್ಸಿಡರೇಷನ್ ಅಂದರೆ ಕರಿತೀವಿ. ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ನಾವು ಒಂದು ಕಂಪನಿಯನ್ನು ಪರ್ಚೇಸ್ ಮಾಡ್ಕೊಳ್ಳೋವಾಗ ನಾವು ಅವ್ರಿಗೆ ಕ್ಯಾಶ್ ಕೊಡ್ತೀವ, ಇನ್ನಂದರೆ ಶೇರ್ಸ್ ಕೊಂಡ್ಕೊಡ್ತೀವ, ಹೇಗೆ ಅವರನ್ನು ಕಂಪನಿಯನ್ನು ನಾವು ಟೇಕ್ ಓವರ್ ಮಾಡ್ತೀವಿ, ಏನಂದರೆ ಪರ್ಚೇಸ್ ಮಾಡ್ತೀವಿ, ಮತ್ತು ಅವ್ರಿಗೆ ಏನು ಕೊಡ್ತೀವಿ ಅನ್ನೋದನ್ನು. ಇಲ್ಲಿ 2 ಟರ್ಮ್ಸ್ ನಾವು ನೋಡ್ಕೋಬೇಕು. ಟ್ರಾನ್ಸ್ಫರರ್ ಕಂಪನಿ ಆ್ಯಂಡ್ ಟ್ರಾನ್ಸ್ಫರೀ ಕಂಪನಿ. ಟ್ರಾನ್ಸ್ಫರರ್ ಕಂಪನಿ ಅಂದರೆ ಓಲ್ಡ್ ಕಂಪನಿ ಎಕ್ಸಿಸ್ಟಾಗಿ ಇರುತ್ತೆ ಅಲ್ವಾ, ಆ ಕಂಪನಿಯನ್ನು ಟ್ರಾನ್ಸ್ಫರರ್ ಕಂಪನಿ ಅಂತ ಕರಿತೀವಿ. ಟ್ರಾನ್ಸ್ಫರೀ ಕಂಪನಿ ಅಂದರೆ ನ್ಯೂ ಕಂಪನಿ, ಅಂದರೆ ಓಲ್ಡ್ ಕಂಪನಿಯನ್ನು ಪರ್ಚೇಸ್ ಮಾಡ್ಕೊಂಡಿರುತ್ತಲ್ಲ ಆ ಕಂಪನಿಯನ್ನು ಟ್ರಾನ್ಸ್ಫರೀ ಕಂಪನಿ ಅಂತ ಕರಿತೀವಿ. ಲೆಟ್ಸ್ ಸಿ ವಾಟ್ ಈಸ್ ದ ಅಕೌಂಟಿಂಗ್ ಟ್ರೀಟ್ಮೆಂಟ್. ಅಂದರೆ ಯಾವುದೆಲ್ಲ ಪರ್ಚೇಸ್ ಕನ್ಸಿಡರೇಷನ್ನು, ಯಾವುದೆಲ್ಲ ಸ್ಟೆಪ್ಸ್ ಇರುತ್ತೆ. ಸ್ಟೆಪ್ಸ್ ಟು ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ನು. ನಮಗೆ 4 ಸ್ಟೆಪ್ಸ್ ಇದೆ ಪರ್ಚೇಸ್ ಕನ್ಸಿಡರೇಷನನ್ನು ಮಾಡೋದಕ್ಕೆ. ಫಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಆ್ಯಂಡ್ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್, ಕ್ಲೋಸಿಂಗ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ, ಆ್ಯಂಡ್ fourth step is passing opening entries and preparation of balance sheet in the books of transferee company. ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಅಂದರೆ ನಾವು ಯಾವ ಒಂದು ರೀತಿಯಾಗಿ ಅವ್ರಿಗೆ ಪರ್ಚೇಸ್ ಕನ್ಸಿಡರೇಷನ್ನ ಕೊಡ್ತಾಯಿದ್ದೀವಿ. ದುಡ್ಡು ನಾವು ಇವಾಗ ಅವ್ರ ಕಂಪ್ನಿಯನ್ನು ಕೊಂಡ್ಕೊಂಡಿದ್ದೀವಿ, ಇನ್ನಂತರ ಟೇಕ್ ಓವರ್ ಮಾಡ್ಕೊಂಡಿದ್ದೀವಿ ಅಂದರೆ ಅವರಿಗೆ ನಾವು ಯಾವ ರೀತಿ ರಿಟರ್ನ್ಸ್ ಕೊಡ್ತೀವಿ, ಏನು ರಿಟರ್ನ್ಸ್ ಕೊಡ್ತಾಯಿದ್ದೀವಿ, ಮತ್ತು ಯಾವ ರೀತಿ ಅವ್ರಿಗೆ ಕೊಡ್ತಾಯಿದ್ದೀವಿ. ನಮ್ಮ ಒಂದು ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 3 ಸ್ಟೆಪ್ಸ್ ಇದೆ, 3 ಮೆಥಡ್ಸ್ ಇದೆ. ಲಮ್ಸಮ್ ಮೆಥಡ್ ಆ್ಯಂಡ್ ನೆಟ್ ಅಸೆಟ್ ಮೆಥಡ್, ನೆಟ್ ಪೇಮೆಂಟ್ ಮೆಥಡ್. ಯಾವಾಗ ಲಮ್ಸಮ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವಾಗ ನೆಟ್ ಅಸೆಟ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತು ನೆಟ್ ಪೇಮೆಂಟ್ ಮೆಥಡ್ ಯಾವಾಗ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಜಸ್ಟ್ ಸ್ಟೆಪ್ಸ್ ಯಾವ್ಯಾವಿದೆ ಅಂತ ತಿಳ್ಕೊಳ್ಳಿ. ಸೊ ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ನಾವು ಯಾವ ರೀತಿ ಕೊಡ್ತಾ ಇದ್ದೀವಿ ಅವರಿಗೆ. ಲಮ್ಸಮ್ ಮೆಥಡ್ ಅಂದರೆ ಒಂದೇ ಸಲ ಅವರು ಇವಾಗ ಆ ಕಂಪನಿಯನ್ನು 10 ಲಕ್ಷಕ್ಕೆ ಮಾರ್ತಾಯಿದ್ದೀವಿ ಅಂದ್ಕೊಳ್ಳಿ, ನಾವು 10 ಲಕ್ಷವನ್ನು ಅವ್ರಿಗೆ ಕೊಡ್ತೀವಿ ಮತ್ತು ಅದನ್ನು ತಗೊತೀವಿ. ಇದು ಲಮ್ಸಮ್ ಮೆಥಡು. ನೆಟ್ ಅಸೆಟ್ ಮೆಥಡ್ ಅಂದರೆ ಅವ್ರ ಶೇರ್ಸ್ ಇರುತ್ತೆ ಮತ್ತು ಅವ್ರ ಅಸೆಟ್ಸನ್ನು ಇರ್ಬೋದು, ಅದನ್ನು ಟೇಕ್ ಓವರ್ ಮಾಡಿದಾಗ ಅದರಿಗೆ ಪ್ರತಿಫಲವಾಗಿ ಅವ್ರ ಶೇರ್ಸನ್ನು ಕೊಂಡ್ಕೊಳ್ಳೋದು. ಈ ಥರ ಡಿಫ್ರೆಂಟ್ ಇರುತ್ತೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅದು ಮೆಥಡ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಹೇಗೆ ನಾವು ಅದನ್ನು ಕಂಡುಹಿಡಬೇಕು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಸ್ಟೆಪ್ಸನ್ನು ತಿಳ್ಕೊಳ್ಳಿ. ಫಸ್ಟ್ ಏನಪ್ಪ ಅಂದರೆ ಪರ್ಚೇಸ್ ಕನ್ಸಿಡರೇಷನ್, ಯಾವ ರೀತಿ ನಾವು ಅವರಿಗೆ ರಿಟರ್ನ್ಸನ್ನು ಕೊಡ್ತೀವಿ, ಪರ್ಚೇಸ್ ಕನ್ಸಿಡರೇಷನನ್ನು ಕೊಡ್ತೀವಿ ಅನ್ನೋದು. ಸೆಕೆಂಡ್ ಒನ್, ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಏನು ಕೊಡ್ತೀವಿ, ಮತ್ತು ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಯಾವ ರೀತಿ ಅವ್ರಿಗೆ ಕೊಡ್ತಾಯಿದ್ದೀವಿ. ನಾವು ಶೇರ್ಸ್ ಮುಖಾಂತರ ಕೊಡ್ತಾಯಿದ್ದೀವ, ಏನಂದರೆ ಮನಿ ಮೂಲಕ ಕೊಡ್ತಾಯಿದ್ದೀವಿ, ಇನ್ನಂದರೆ ಅಸೆಟ್ಸ್ ಟೇಕ್ ಓವರ್ ಬೈ ಲಯಬಿಲಿಟೀಸ್ ಟೇಕ್ ಓವರ್ ಆ ಥರ ಕೊಡ್ತಾಯಿದ್ದೀವ ಅನ್ನೋದನ್ನು ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರಿತೀವಿ. ಕ್ಲೋಸಿಂಗ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ, ಇವೆರಡೂ ಆದಮೇಲೆ ನಾವು ಕ್ಲೋಸ್ ಮಾಡಬೇಕು. ಯಾಕಂದರೆ ಎ ಅನ್ನೋ ಒಂದು ಕಂಪನಿ ಎ ಅನ್ನೋ ಒಂದು ಕಂಪನಿಯನ್ನು ಬಿ ಅನ್ನೋ ಒಂದು ಕಂಪನಿ ಟೇಕ್ ಓವರ್ ಮಾಡಿದಾಗ ಅದರಲ್ಲಿ ಒಂದು ಅಕೌಂಟ್ಸು ಕ್ಲೋಸ್ ಆಗುತ್ತೆ. ಸೊ ಟ್ರಾನ್ಸ್ಫರರ್ ಕಂಪನಿ ಅಂದರೆ ಓಲ್ಡ್ ಕಂಪನಿ, ಆ ಬುಕ್ಸನ್ನು ಕ್ಲೋಸ್ ಮಾಡ್ತೀವಿ. ಫೋರ್ತ್ ಬಂದ್ಬಿಟ್ಟು ಪಾಸಿಂಗ್ ದ ಓಪನಿಂಗ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಟ್ರಾನ್ಸ್ಫರೀ ಕಂಪನಿ ಅಂದರೆ ಹೊಸ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನೋದು, ಹೊಸ ಒಂದು ಅಕೌಂಟ್ ಅನ್ನೋದು ಟ್ರಾನ್ಸ್ಫರೀ ಕಂಪನಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಓಪನ್ ಮಾಡೋದು ಮತ್ತು ಅದರಲ್ಲಿ ಬ್ಯಾಲೆನ್ಸ್ ಶೀಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದೀಸ್ ಆರ್ ದ ಸ್ಟೆಪ್ಸ್ ಇನ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಮತ್ತು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಏನು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಮತ್ತು ಸಮ್ ಆಫ್ ದ ರೀಸನ್ಸ್ ಮತ್ತು ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ ಪ್ರಾಬ್ಲಮ್ಸ್ ಮಾಡುವಾಗ, ನಾನು ಅದನ್ನು ಹೇಳ್ತೀನಿ. ಥಿಯರಿ ಪಾರ್ಟ್ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಒಂದು ವೇಳೆ ನಿಮಗೇನಾದರೂ ಯಾವುದಾದ್ರೂ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ ಅಂದರೆ ನೀವು ಜಸ್ಟ್ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ನಿಮ್ಗೆ ಅರ್ಥ ಆಗೋ ರೀತಿಯಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಏನಾದರೂ ನೋಟ್ಸ್ ಬೇಕು ಅಂದರೆ ಯು ಜಸ್ಟ್ ಟೇಕ್ ಎ ಸ್ಕ್ರೀನ್ಶಾಟ್. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. 4th ಸೆಮಿಸ್ಟರ್
ಆ್ಯಂಡ್ ಥರ್ಡ್ ಸೆಮಿಸ್ಟರು ಮಾಡ್ತೀನಿ. ಬಟ್ ಈಗ ಗೌರ್ಮೆಂಟ್ನಿಂದ 4th ಸೆಮ್ಮನ್ನು ಮಾಡ್ಕೊಂಡೋಗಿ ಥರ್ಡ್ ಸೆಮಿಸ್ಟರನ್ನು ಎಕ್ಸಾಮ್ಸು ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಪ್ರಮೋಟ್ ಮಾಡಿಲ್ಲ, ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಸ್ವಲ್ಪ ಗಮನವಿಟ್ಟು ನೋಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ಆಲ್ ಆಫ್ ಆರ್ ಅಂಡರ್ಸ್ಟ್ಯಾಂಡ್. If you are not understand, please comment and please like and share to your friends and subscribe. ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.